ಆಂಟಿ ವೈರಸ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದೇಹದ ಮೇಲೆ ಅಟ್ಯಾಕ್ ಮಾಡುವಂತ ದಾಳಿ ಮಾಡುವಂತ ಎಲ್ಲಾ ಈ ವೈರಸ್ಗಳ ವಿರುದ್ಧ ಹೋರಾಡುವಂತಹ ಶಕ್ತಿ ಈ ಒಂದು ಸಸ್ಯಕ್ಕೆ ಇದೆ. ಇನ್ನೊಂದಂದ್ರೆ ಶ್ವಾಸಕೋಶದ ಸಮಸ್ಯೆ, ರೆಸ್ಪಿರೇಟರಿ ಸಿಸ್ಟಮ್ ಅಂತಾರೆ. ಅಲ್ಲಿ ನೆಗಡಿ, ಕೆಮ್ಮು, ಜ್ವರ, ಆಮೇಲೆ ಉಬ್ಬಸ ಇದೆಲ್ಲ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಅಲ್ವಾ, ದೊಡ್ಡವರಲ್ಲೂ ಕೂಡ ಇರುತ್ತೆ. ಚಿಕ್ಕ ಮಕ್ಕಳಲ್ಲಿ ಅವರಿಗೆ ಒಂದು ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಹೆಚ್ಚಾಗಿ ಕಾಣುತ್ತೆ. ಅಂತ ಸಮಯದಲ್ಲಿ ಈ ಸಸ್ಯದ ಒಂದು ಉಪಯೋಗ ಪಡ್ಕೊಂಡ್ರೆ ಅದು ಹೇಗೆ ಮಾಡೋದು ಕಷಾಯವನ್ನ ಅಥವಾ ಹೇಗೆ ಉಪಯೋಗಿಸೋದು ಅಂತ ಆಮೇಲೆ ಹೇಳ್ತೀನಿ ನಾನು. ಇದು ಹೆಚ್ಚು ಹೆಚ್ಚು ಉಪಯುಕ್ತ. ಇನ್ನು ಅಲ್ಸರ್, ಹೊಟ್ಟೆಯಲ್ಲಿ ಅಲ್ಸರ್ ಅಂತಾರೆ, ಎಸಿಡಿಟಿ ಅಂತಾರೆ, ಪಿತ್ತ ಆದಂಗಾಗಿದೆ ಅಂತಾರಲ್ಲ, ಅದಕ್ಕೆ ಕೂಡ ಇದು ರಾಮಬಾಣ ಅಂತ ಹೇಳ್ಬೋದು. ಹಾಗೆ ಹೊಟ್ಟೆ ಹಸ್ದಿಲ್ಲ, ನನಗೆ ಹೊಟ್ಟೆ ತುಂಬ್ದಂಗಿರುತ್ತೆ ಅಂತ ಹೇಳ್ತಾರೆ. ಆವಾಗ ಇದನ್ನ ಸೇವನೆ ಮಾಡೋದ್ರಿಂದ, ಇದ್ರ ರಸವನ್ನ ಸೇವನೆ ಮಾಡೋದ್ರಿಂದ ನಮ್ಗೆ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ, ಹಂಗೆ ಬಾಯಿ ರುಚಿ ಹುಟ್ಟತ್ತೆ. ಇದನ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಸ್ವಲ್ಪ ದಿನಗಳವರೆಗೆ ಇಮ್ಯುನಿಟಿ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಅಂತಲ್ಲ, ರೋಗ ನಿರೋಧಕ ಶಕ್ತಿ ತುಂಬಾನೇ ನಮ್ಗೆ ಜಾಸ್ತಿ ಆಗ್ತವೆ. ನಮಗ್ ಗೊತ್ತಾಗೋದಿಲ್ಲ ಇದು ಏನ್ ಸೇವನೆ ಮಾಡೋದು ಅಂತ ಹೇಳ್ತೀವಿ, ಅದನ್ನ ಅಲಕ್ಷ್ಯ ಮಾಡ್ತಾರೆ. ಆದ್ರೆ ಇದನ್ನ ಸೇವನೆಯಿಂದ ಅಷ್ಟೊಂದು ಉಪಯುಕ್ತ ಪರಿಣಾಮ ನಾವು ಕಾಣಬಹುದು. ಇನ್ನು ಲಿವರ್ಗೆ ಬಂದ್ರೆ ಇದು ಲಿವರ್ ಟಾನಿಕ್ ಅಂತ ಹೇಳ್ತಾರೆ. ಲಿವರ್ ಅಲ್ಲಿ ಆಗುವಂತ ಎಲ್ಲ ಜಾಯಿಂಟಿಸ್ ಇರ್ಬೋದು, ಸಿರೋಸಿಸ್ ಆಫ್ ಲಿವರ್ ಅಂತ ಇದೆ, ಆಮೇಲೆ ಲಿವರ್ ಬಾವು ಅನ್ಬಹುದು, ಅಥವಾ ಲಿವರ್ ಕ್ಯಾನ್ಸರ್ ಕೂಡ ಇದು ರಾಮಬಾಣ ಅನ್ನೋದನ್ನ ಈಗ ಕಂಡುಹಿಡಿದಿದ್ದಾರೆ. ಈ ಈ ಒಂದು ಆಲ್ಕೋಹಾಲಿಕ್, ಬಹಳ ಆಲ್ಕೋಹಾಲಿಕ್ ಸೇವನೆ ಮಾಡ್ತಾರಲ್ಲ, ಬಹಳ ವರ್ಷದಿಂದ ಕ್ರಾನಿಕ್ ಆಲ್ಕೋಹಾಲಿಸಮ್ ಅಂತಾರೆ, ಅಂತವ್ರು ಸೇವನೆ ಮಾಡಿ ಬಿಟ್ಟಿರ್ತಲ್ಲ, ಆಲ್ಕೋಹಾಲ್ ಬಿಟ್ಟಿರ್ತಾರೆ, ಆಲ್ಕೋಹಾಲಿಸಮ್. ಇದರ ಸೇವನೆಯಿಂದಾಗಿ ಆಲ್ಕೋಹಾಲಿಸಮ್ ತಗೊಂಡು ಲಿವರ್ ಮೇಲೆ ಆಗುವಂತ ದುಷ್ಪರಿಣಾಮಗಳನ್ನ ಇದು ಕಡಿಮೆ ಮಾಡ್ತಾರೆ. ಅಂದ್ರೆ ಲಿವರ್ ಡ್ಯಾಮೇಜ್, ಡಾಕ್ಟರ್ ಇದ್ದಾರೆ ನಮ್ಗೆ ಲಿವರ್ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ ಅವರಿಗೆ ಬಹಳ ಡ್ರಿಂಕ್ಸ್ ಮಾಡ್ತಿದ್ರು ಅಂತಾರಲ್ಲ, ಆ ಡ್ಯಾಮೇಜ್ ಆಗಿದ್ದನ್ನ ಇದು ನಿಯಮಿತವಾಗಿ ಕೆಲವು ದಿನಗಳ ತಗೊಳ್ಳೋದ್ರಿಂದ, ಒಂದೇ ದಿನ 2 ದಿನ ತಗೊಂಡೆ ನಂಗೆ ಕಡಿಮೆ ಆಗಿಲ್ಲ ಅಂತಲ್ಲ, ನಿಯಮಿತವಾಗಿ ತಗೊಳ್ಳೋದ್ರಿಂದ, ಇದರ ಸೇವನೆಯಿಂದ ಅಂದ್ರೆ ಕಷಾಯದಿಂದ ಈ ಲಿವರ್ ಮತ್ತೆ ನಂಗೆ ಸುಸ್ಥಿತಿಗೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಇನ್ನೊಂದಂದ್ರೆ ನಮ್ಗೆ ಲಿವರ್ಗೆ ಈಗ ಹೇಳ್ತಾರೆ ನೋಡಿ, ಲಿವರ್ಗೆ ಏನು ವೈರಿಗಳು ಜಾಸ್ತಿ ಅಂತ, ಯಾಕಂದ್ರೆ ನಾಲ್ಗೆ ಚಪ್ಪಲ, ಯಾವ್ದು ಬೇಕಾದ್ರು ತಿನ್ಬಹುದು, ಇದು ತಿನ್ಬೇಕು ಅಂತ ಒಂದು ವೈರಿಗಳು ಬಂದು ನಮ್ಮ ಹೊಟ್ಟೆಗೆ ಸೇರ್ಕೊಂಡು ಏನ್ ಮಾಡ್ತಾರೆ, ದುಷ್ಪರಿಣಾಮ ಅಂತ ತುಂಬಾ ಕಾಡ್ತಾ ಇರ್ತದೆ. ಆ ತರ ದುಷ್ಪರಿಣಾಮಗಳಾದ ಕಥೆ ಈಗ ಬೇರೆ ಬೇರೆ ಏನು ನಮ್ಮ ಹೊಟ್ಟೆ ಹಸುದೆ ಇರ್ಬೋದು, ಅಥವಾ ಅಲ್ಲಿ ಏನೇನೋ ಪ್ರಾಬ್ಲಮ್ ಇರುತ್ತಲ್ಲ ಹೊಟ್ಟೆಯಲ್ಲಿ ಆಗುವಂತದ್ದು ಅಥವಾ ಲಿವರ್ಲಿ ಆಗುವಂತದ್ದು, ಇದರ ಸೇವನೆಯಿಂದಾಗಿ ಹೆಚ್ಚೆಚ್ಚು ಅದನ್ನ ನಿವಾರಣೆ ಆಗುವಲ್ಲಿ ಸಹಾಯ ಮಾಡುತ್ತೆ.